ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬರ್ ಆಗಿಲ್ಲ, ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬರ್ ಆಗಿ, ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲೈಕನ್ನ ಮರೀದೆ ಕ್ಲಿಕ್ ಮಾಡಿ. ಇವತ್ತು ಏನು ಸ್ಪೆಷಲ್ಲು ಮತ್ತು ನಾವು ಎಲ್ಲಿಗೆ ಹೋಗ್ತೀವಿ ಅನ್ನೋದೆಲ್ಲ ಕಂಪ್ಲೀಟ್ ವಿಡಿಯೋ ಸ್ಕಿಪ್ ಮಾಡಿದೆ, ಫುಲ್ ವಾಚ್ ಮಾಡಿ. ನಾವಿವತ್ತು ಬಟ್ಟೆ ಶಾಪ್ಗೆ ಹೋಗಿದ್ವಿ, ಯಾಕಂದರೆ ನಮ್ಮಿಬ್ಬರು ಮಕ್ಳಿಗೂ ಬಟ್ಟೆ ತೊಗೊಡ್ಬೇಕಾಗಿತ್ತು. ಹಾಗಾಗಿ ತಂಬ್ಲೈನ್ ನೋಡಿದಾಗಲೇ ನೀವು ಅಂದ್ಕೊಂಡಿರ್ತೀರ ನಮ್ಮ ಚಿಕ್ಕ ಪಾಪುದು ಬರ್ತಡೇ ಅಂತ. ಅದಕ್ಕೋಸ್ಕರ ನಾವಿಲ್ಲಿ ಅವನಿಗೆ ಬಟ್ಟೆ ತೊಗೊಡ್ಬೇಕಾಗಿತ್ತು. ಒಬ್ರಿಗೆ ತೊಗೊಟ್ರೆ ಒಬ್ರಿಗೆ ಮೋಸ ಮಾಡಬಾರ್ದು ಅಂತ ಹೇಳಿ ನಾವು ದೊಡ್ಡವನ ಬರ್ತಡೇ ಮಾಡುವಾಗಲೂ ಚಿಕ್ಕವನಿಗೆ ಬಟ್ಟೆ ತೊಗೊಡ್ತೀವಿ, ಹಾಗೆ ಚಿಕ್ಕವನ ಬರ್ತಡೇ ಮಾಡಿದಾಗಲೂ ದೊಡ್ಡವನಿಗೆ ಬಟ್ಟೆ ತೊಗೊಡ್ತೀವಿ. ಅದಕ್ಕೆ ಅಂದೆ ತಾನೆ. ಹಾಂ ಬಿಡು ನಡಿ. ನಮ್ಮ ತೋರಿಸಿದ್ರಲ್ಲ ನೋಡಿ. ನೋಡಿ, ಇದೇ ಚೆನ್ನಾಗಿರ್ಬೇಕು ಅಂತ ಆಡ್ತಾನೆ. ಇದು ನನಗೆ ನಾವು ಬಟ್ಟೆ ಪರ್ಚೇಸ್ ಮಾಡಾಯಿತು. ಅದಾದಮೇಲಿಂದ ನಮ್ಮ ಶಶಾಂಕು ಏನಕ್ಕೆ ಹಿಂಗೆ ಸಪ್ಪಗೆ ಕೂತಿದ್ದಾನೆ ಅಂತಂದರೆ ಅವ್ನು ಕೇಳಿದ್ನ ಅವ್ರ ಅಪ್ಪ ಕೊಡಿಸ್ಲಿಲ್ವಲ್ಲ, ಸೊ ಹಾಗಾಗಿ ಆ ಥರ ಹಂಗೆ ಸಪ್ಪಗೆ ಕೂತವನೇ ಅಷ್ಟೇ. ಅವ್ರ ಮಾವ ಅಲ್ಲಿ ನೋಡಿ ಅವ್ನು ಸಮಾಧಾನ ಮಾಡ್ತಾಯಿದ್ರು, ಅವ್ನು ಸಮಾಧಾನ ಆಯ್ತಲ್ಲ ಬಿಡು ನನ್ನ ಅಂತ ಹೇಳ್ತಾ ಇದ್ದ. ಅದಾದಮೇಲೆ ನಮ್ಮ ಸಿದ್ಧಾರ್ಥು ಅಪ್ಪ ಚುರುಮುರಿ ತಿನ್ನಬೇಕು ಅಂತ ಹೇಳ್ದ. ಅದಾದಮೇಲೆ ಅಲ್ಲೇ ಚುರುಮುರಿ ಇತ್ತಲ್ಲ ಅದನ್ನ ಕೊಡಿಸ್ತೀವಿ. ನಾವಿಲ್ಲಿ ನಮ್ಮ ಸಿದ್ಧಾರ್ಥ ಮತ್ತು ಶಶಾಂಕ್ ಇಬ್ಬರು ಮಕ್ಳಿಗೂ ಬಟ್ಟೆ ತೆಗೆದುಕೊಟ್ವಿ. ಏನು ಸ್ಪೆಷಲ್ ಅಂತ ಹೇಳಿದ್ರೆ, ನನ್ನ ಚಿಕ್ಕ ಮಗಂದು ಬರ್ತಡೇ ಇತ್ತು, 8ನೇ ವರ್ಷದ ಬರ್ತಡೇ. ಹಾಗಾಗಿ ಸಿಂಪಲ್ಲಾಗಿ ಮಾಡಬೇಕು ಅಂತ ಅಂದ್ಕೊಂಡ್ವಿ. ಇದು ನಮ್ಮ ಚಿಕ್ಕ ಒಂದು ಬರ್ತಡೇದು ಬಟ್ಟೆ. ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿತ್ತು. ಆದರೆ ಅಮೌಂಟು ಇದ್ರ ತಕ್ಕಂಗೆ ಒಂದು ಸ್ವಲ್ಪ ಅಮೌಂಟ್ ಜಾಸ್ತಿ ಆಯಿತು ಅನಿಸ್ತು. ನನ್ನ ಪ್ರಕಾರ ಅಮೌಂಟ್ ಸ್ವಲ್ಪ ಜಾಸ್ತಿ ಆಯಿತು ಅನ್ನಿಸ್ತು ಈ ಬಟ್ಟೆಗೆ. ಆದರೆ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿತ್ತು. ನಮ್ಮ ಚಿಕ್ಕವನು ನಂಗೆ ಈ ಥರನೇ ಬಟ್ಟೆಗಳು ಬೇಕು, ಆ ಥರ ಹಂಗೆ ಯಾವ ಥರ ಅಂತಲೂ ಏನು ಕೇಳಲ್ಲ. ನಾವು ಯಾವ್ದು ಕೊಡಿಸ್ದ್ರೂ ಅವ್ನು ಹ್ಞೂ ಅಂತ ಹೇಳ್ತಾನೆ. ಮಕ್ಕಳೇ ಅಷ್ಟಲ್ವ, ಅವ್ರಿಗೇನಾದ್ರೂ ಅವ್ರಿಗೆ ಬೇಕಾದ ಈ ಆಟ ಸಾಮಾನುಗಳಿರ್ಬೋದು ಮತ್ತು ಅವ್ರಿಗೆ ಅಟ್ರಾಕ್ಟಿವ್ ಆಗಿ ಏನು ಕಾಣಿಸ್ತದೋ ಅದನ್ನು ಮಾತ್ರ ಅವ್ರು ತೆಗೆದು ಕೊಟ್ಬಿಟ್ರೆ ಖುಷಿ ಪಟ್ಬಿಡ್ತಾರೆ. ತಗೊಂಡಾದ್ಮೇಲಿಂದ ಇನ್ನು ನಮ್ಮ ಸಿದ್ಧಾರ್ಥ ಬಟ್ಟೆ ನೋಡಬೇಕು. ಅವನು ಇದಕ್ಕಿಂತನೂ ನನಗೆ ತುಂಬಾ ಇಷ್ಟ ಆಯಿತು. ಮತ್ತು ಇಲ್ಲಿ ಇದು ನಮ್ಮ ಸಿದ್ಧಾರ್ಥ ಬಟ್ಟೆ, ಪ್ಯಾಂಟ್ ಮತ್ತು ಶರ್ಟು. ಇದು ಸಪ್ರೇಟು, ಅದು ಸೆಟ್ಟಲ್ಲಿ ತೊಗೊಂಡ್ವಿ. ಇದನ್ನು ಮಾತ್ರ ಸಪ್ರೇಟ್ ತೊಗೊಂಡ್ವಿ. ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿತ್ತು. ನನ್ನ ಮಗ ಅಲ್ಲೇ ವೇರ್ ಮಾಡಿ ಕೂಡ ನೋಡ್ದ, ನನಗಿದೇ ಇಷ್ಟ ಆಯಿತು, ಇದೇ ಕಂಫರ್ಟಬಲ್ ಆಗಿದೆ, ಇದೇ ಬೇಕು ಅಂತ ಹೇಳಿ ಇದನ್ನೇ ತಗೊಂಡ. ನಾವು ಏನಕ್ಕಪ್ಪ ಸಿದ್ಧಾರ್ಥ ಬರ್ತಡೇನ ಅಷ್ಟು ಚೆನ್ನಾಗಿ ಮಾಡಿ ಗ್ರ್ಯಾಂಡಾಗೆ ಶಶಾಂಕ್ ಬರ್ತಡೇನ ಏನಕ್ಕೆ ಇಷ್ಟು ಸಿಂಪಲಾಗಿ ಮಾಡ್ತಿದ್ದೀವಿ ಅಂತ ಮುಂದೆ ಹೇಳ್ತೀನಿ ಬನ್ನಿ. ಶಶಾಂಕು, ವಿಶ್ ಹ್ಯಾಪಿ ಬರ್ಡೇ. ವೆಲ್ಕಮ್. ಬಾ ಬಾನುವಿನ ಇದ್ರಲ್ಲಿ ನೋಡ್ರ. ಸಿದ್ದು ಇದು ಬಾ. ಬರ್ತಿದ್ರು ಚಿಂಟು ಟಿವಿ. ಶಶಾಂಕು ಆರೋಗ್ಯ ಕೊಡಪ್ಪ ಅಂತ ಕೇಳ್ಕೊ. ಇಲ್ಲಿ ಮಾಡ್ಬೇಕಲ್ವಾ?
ಅಲ್ಲಿಗೆ ಇಡೋ ಅಲ್ಲಿಗೆ. ಇಲ್ಲಿ ಸೈಡ್ಗೆ ಮಣ್ಣು ಹತ್ರ ಹಾಕವ ಬಿಡು. ಇಲ್ಲಿ ಇಲ್ಲಾಕು ಇಲ್ಲೊಂದು ಗಂಟು ಕಡೆಕು. ಹೋಗೋ ಶಶಾಂಕು. ಇವತ್ತು ನನ್ನ ಬರ್ತಡೇ ಇತ್ತು, ಅದಕ್ಕೆ ನಮ್ಮ ಅಪ್ಪ ನೆನ್ನೆ ಚಾಕ್ಲೇಟ್ ತಂದಿತ್ತು. ನೋಡಿ ಯಾವುದೇ ಚಾಕ್ಲೇಟ್ ಐತೆ ಅಂತ. ಎರಡು ಪ್ಯಾಕು. ಇನ್ನೊಂದು ಟೀಚರ್ಸ್ಗೆ ಡೈರಿ ಮಿಲ್ಕು. ಇನ್ನೊಂದು ಇದುವೇ ಟೀಚರ್ಸ್ಗೆ. ಇನ್ನೊಂದು ಐತೆ ನೋಡಿ, ಇದು ಏನಪ್ಪ 3 ಪ್ಯಾಕು. ಏನಾದ್ರು ಖಾಲಿ ಆದರೆ ಏನಪ್ಪ ಒಂದು ಪ್ಯಾಕ್ನ ಅರಿಯೋದು. ನಮ್ಮ ಸ್ಕೂಲಲ್ಲಿ ಎಲ್ಲ ಟೀಚರ್ಸು ನನ್ನ ಫ್ರೆಂಡ್ಸು ಕ್ಲಾಸ್ಗಳಿಗೆ ಕೊಡಬೇಕು ಅಂತ ನಾನು 3 ಪ್ಯಾಕೆಟ್ ತರಿಸ್ಕೊಂಡೆ. ಹಂಗೆ ಏನಪ್ಪ ನಾವು ದೇವಸ್ಥಾನ ಇದು 5 ಸ್ಟಾರ್ ಚಾಕ್ಲೇಟ್ಸು. ಯಾರ್ಯಾರಿಗೆ ಗೊತ್ತಾ? ಮಾನಸ ಮ್ಯಾಮು, ಅನುಷಾ ಮ್ಯಾಮು, ಶಿಲ್ಪಾ ಮ್ಯಾಮು, ಭವನಿ ಮ್ಯಾಮು, ಗೋಪಾಲ್ ಸರು, ನವೀನ್ ಸರು, ರಾಧಾ ಮ್ಯಾಮು, ರಾಧಾ ಮ್ಯಾಮು, ಹಂಗೆ ಇನ್ಯಾರು ಗೊತ್ತಾ? ರಾಮನ್ ಸರು, ಹಂಗೆ ರೂಪಕ್ಕಂಗೆ. ಈಗ ಪ್ಯಾಕ್ ಮಾಡ್ಕೊತಿದ್ದೀನಿ. ನಮ್ಮ ಸ್ಕೂಲ್ ಹೇಗಿದೆ ಅಂತ ಬನ್ನಿ ನೋಡೋಣ. ಅವರಪ್ಪ ಏನೋ ತಗೋಬತ್ತವ್ರೆ. ಏನು ತಗೋಬತ್ತವ್ರೆ ಶಶಾಂಕ್? ಶಶಾಂಕು, ನಿಮ್ಮ ಅಪ್ಪ ತಗೊಬಂದಿರೋ ಗಿಫ್ಟ್ ನೋಡು. ತೋರ್ಸಕಂದ ಅದೇನು? ವಾಚು. ಅಪ್ಪಂಗೆ ಥ್ಯಾಂಕ್ ಯು ಹೇಳಿ. ಥ್ಯಾಂಕ್ ಯು ಅಪ್ಪ. ಈ ವಾಚ್ಗೆ ನಮ್ಮ ಶಶಾಂಕು ನನಗೊಂದು ವಾಚ್ ಬೇಕು ಅಂತಿದ್ದ. ಒಳಗಡೆ ಏನೋ ಅಲ್ಲಿ ಮಕ್ಕಳಿಗೆ ಚಾಕ್ಲೇಟ್ಸ್ ಎಲ್ಲ ಕೊಡಿಸ್ತೀವಿ. ಅದಾದಮೇಲಿಂದ ಅಲ್ಲಿ ಸ್ಕೂಲ್ ಒಳಗಡೆ ಎಲ್ಲ ಫೋಟೋ ತೆಗಿಯೋಂಗಿರಲಿಲ್ಲ. ಫೋಟೋ ಮತ್ತು ವೀಡಿಯೋ ಅವೈಲೇಬಲ್ ಇರಲಿಲ್ಲ. ಸೊ ಹಾಗಾಗಿ ಅದು ಕ್ಯಾಪ್ಚರ್ ಆಗಲಿಲ್ಲ, ಮಾಡೋಕ್ಕಾಗಲಿಲ್ಲ. ನೋಡಿ ಚಾಕ್ಲೇಟ್ಸ್ ಎಲ್ಲ ನನ್ನ ಚಿಕ್ಕ ಮಗ ಎಲ್ರಿಗೂ ಕೊಟ್ಟ, ಎಲ್ಲ ಪ್ರತಿ ಕ್ಲಾಸ್ಗಳಿಗೂ ಕೊಟ್ಟ. ಅದಾದಮೇಲಿಂದ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ದೇವಸ್ಥಾನಕ್ಕೆ ಹೋಗ್ಬೇಕೀಗ. ಕ್ಲಾಸ್ ಇತ್ತು, ಹಾಗಾಗಿ ಅವನು ನಾನು ಬರಲ್ಲ ಅಂತ ಹೇಳಿ ಅಲ್ಲೇ ಕ್ಲಾಸಲ್ಲೇ ಇದ್ದ. ನೋಡಿ ನಮ್ಮ ಶಶಾಂಕು ಯಾವ ಥರ ಆಡ್ತಾನೆ. ನಾವು ಒಂಟಿಕೊಪ್ಪಲ್ ಹತ್ರ ಇರೋ ವೆಂಕಟರಮಣ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ವಿ. ಯಾಕಂದರೆ ವಾರ ಬಿದ್ದಿದ್ದು ಶನಿವಾರ ಅಲ್ವಾ, ಹಾಗಾಗಿ ಅದೇ ದೇವಸ್ಥಾನಕ್ಕೆ ಹೋಗೋದಂತ ಹೋದ್ವಿ. ಇದು ಇಟ್ಕೊಡಿ.
ತುಂಬ ದಿನ ಆಗಿತ್ತು ವೆಂಕಟರಮಣ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ. ಹಾಗಾಗಿ ಇಲ್ಲಿಗೆ ಹೋಗೋದ ಅಂತ ಹೇಳಿ ನಮ್ಮ ಮನೆಯವರು, ನಾನು, ಮಕ್ಕಳು ಮತ್ತು ನನ್ನ ತಮ್ಮ ಬಂದ್ವಿ. ಇಲ್ಲಿ ಈ ಹೊರಗಡೆ ಮಾತ್ರ ಫೋಟೋ ಮತ್ತು ವೀಡಿಯೋಗಳೆಲ್ಲ ಮಾಡ್ಬೋದು, ಬಟ್ ಒಳಗಡೆ ಮಾತ್ರ ಫೋಟೋ ವೀಡಿಯೋ ಏನೂ ಮಾಡೋ ಆಗಿರಲಿಲ್ಲ. ಯಾಕಂದರೆ ಅಲ್ಲೇ ಬೋರ್ಡ್ ಹಾಕಿದ್ರು. ನನ್ನ ಮಗ ನೋಡಿ ಯಾವ ಥರ ನೋಡ್ತವನೆ ಅಂದರೆ ಅಲ್ಲಿ ಏನಾದರೂ ಒಂದು ಕಿತಾಪತಿ ಮಾಡಬೇಕು ಅಂತ ನೋಡ್ತವನೆ. ಇಲ್ಲಿ ದೇವ್ರ ಪಾದಕ್ಕೆ ನಮಸ್ಕಾರ ಮಾಡ್ಕೊಂಡ್ವಿ. ಇದಾದಮೇಲೆ ಮುಂದಗಡೆ ಒಳಗಡೆ ದೇವಸ್ಥಾನ ಒಂದು ಸ್ವಲ್ಪ ವೀಡಿಯೋ ಮಾಡ್ತಾರೆ. ಶಶಾಂಕ್ ಕೊಟ್ಬಿಡೋದು ಹೆಂಗವ ಫುಲ್ಲು ಉದ್ದುದ್ದ. ಅಲ್ಲಿ ಕೈ ಮುಗಿವ. ಇಲ್ಲ ಹಾಕ್ಬೇಕು. ಪೂಜೆ ಎಲ್ಲ ಮಾಡಿಸಾಯಿತು ಮತ್ತು ಅರ್ಚನೆ ಮಾಡಿಸ್ತೀವಿ. ಇಬ್ಬರು ಮಕ್ಕಳ ಹೆಸರಲ್ಲಿ ಅರ್ಚನೆ ಮಾಡಿಸಾಯಿತು. ಅದಾದಮೇಲಿಂದ ನನ್ನ ಮಗ ಅವ್ನ ಫೇವ್ರೇಟ್ ಹೋಟೆಲ್ ಅಂದರೆ ಗುರುದರ್ಶಿನಿ ಹೋಟೆಲ್ ಐತೆ, ಅಲ್ಲೇ ಪಕ್ಕದಲ್ಲೇ ಒಂಟಿಕೊಪ್ಪಲ್ ದೇವಸ್ಥಾನ ಪಕ್ಕದಲ್ಲೇ ಇದೆ ದೋಸೆ ಪ್ಯಾಲೇಸು. ಅಲ್ಲಿ ಅವನು ಅಪ್ಪ ನನಗೇನಾದರೂ ಕೊಡಿಸು ಹೊಟ್ಟೆ ಹಸಿತೈತೆ ಅಂತ ಹೇಳ್ದ. ಹಾಗಾಗಿ ಏನಾದರೂ ಒಂದು ನೆಪ ನನ್ನ ಚಿಕ್ಕ ಮಗಂದು ಅವ್ನ ಫೇವ್ರೇಟ್ ಮೈಸೂರು ಮಸಾಲೆ ದೋಸೆನೇ ಕೊಡಿಸ್ತೀವಿ. ಅಲ್ಲಿ ಬೇರೆ ಹೋಟೆಲ್ಗಳಲ್ಲಿ ಒಂಥರ ಬೇರೆ ಥರ ಮಸಾಲೆ ದೋಸೆ ಇರುತ್ತೆ, ಆದರೆ ಇಲ್ಲಿ ಮಾತ್ರ ತುಂಬಾ ಸ್ಪೆಷಲಾಗಿ ಕೊಡ್ತಾರೆ. ಇದು ಫಸ್ಟ್ ಟೈಮ್ ನಾನು ಇಲ್ಲಿ ಈ ಥರ ಟೇಸ್ಟ್ ಮಾಡಿದ್ದು. ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿತ್ತು, ತುಂಬಾ ಚೆನ್ನಾಗಿತ್ತು ಟೇಸ್ಟು. ಅದಾದಮೇಲೆ ಅವನು ಜಾಮೂನ್ ಬೇಕು ಅಂತ ಹೇಳ್ದ. ಅವರಪ್ಪ ಬಾತ್ ತೊಗೊಂಡಿದ್ರು, ಅದನ್ನ ತಿನ್ನಿಸಿದ್ರು. ಆಮೇಲೆ ಜಾಮೂನ್ ಬೇಕು ಅಂತ ಹೇಳ್ದ, ಅದನ್ನು ಕೂಡ ಅವ್ನಿಗೆ ಇಷ್ಟಪಟ್ಟಿದ್ದೇ ತಿನ್ನಿಸ್ತೀವಿ. ಪ್ರಕೃತಿ ಮುಡಿಲ್ಲ ನೆನೆ ಮಾರ್ಕೆಟಲ್ಲಿ ಏನೋ ಬೇಜಾರದ ಕೇಳು. ಸರಿ ಬಾಯ್ 2 ಗಂಟೆ ಕೊಡೋನ್ಗೆ. ಹಲೋ ಏನ್ ಮಾಡ್ತಿದೆ? ನಾನು ಇಲ್ಲಿಂದ ಫ್ಲೈಟ್ ಮಾಡ್ಕೊಳ್ತೀನಿ. ಹೋಗಕ್ಕಾಗಲ್ಲ, ಮೊನ್ನೆ ಮೈಸೂರಲ್ಲಿ ಅವನ್ ಕರ್ಕೊ ಬರುತ್ತವ. ಅವನೇ 2 ಗಂಟೆ ಬಸ್ ಬಾ. ಹಲೋ 2 ಗಂಟೆ ಬಸ್ ಬಾ. ಎಷ್ಟು ಗಂಟೆ ಬಸ್ ಬಂದೆ? 2 ಗಂಟೆ ಬಸ್. 2 ಗಂಟೆ ಬಸ್. 2 ಗಂಟೆ ಬಸ್ಸು. 12 ಹೊರಗೆ ಬಾ. ಆರ್ಡರ್ ಮಾಡ್ತಾನೆ ಅಣ್ಣ. ಆಯ್ತು ಸರಿ ಬಾ. ಮಾಡ್ತಿದ್ದಾರೆ. ನನ್ನ ತಮ್ಮನ ಬರ್ತಡೇ ಅಲ್ವಾ ಇವತ್ತು. ಇವರೆಲ್ಲ ಬರ್ಡೇಗೆ ಡೆಕೋರೇಷನ್ ಮಾಡ್ತಿದ್ದಾರೆ. ನನ್ನ ತಮ್ಮನ ಉತ್ಕ ಪೀಪಿ ಬಿಡ್ತಾನೆ ನೋಡಿ, ಬಲೂನ್. ಅವಂದೇ ಬರ್ತಡೇ ಬಾಯ್. ಇಲ್ಲಿ ನೋಡಿ ನಮ್ಮ ಮಾವ ಎಂತ ತಮಾಷೆ ಮಾಡ್ತೆ. ನಮ್ಮಪ್ಪ ಬರ್ಡೇ ಕುಡಿಸ್ತೀನಿ. ಇಲ್ಲಿ ನೋಡಿ ನಮ್ಮವ್ವ ಅವಾಗಲೇ ಇಷ್ಟು ಡೆಕೋರೇಷನ್ ಮಾಡಿದ್ವಿ. ಯಾಕಪ್ಪ ಇಷ್ಟು ಸಿಂಪಲಾಗಿ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ, ನಮ್ಮ ಸಿದ್ಧಾರ್ಥ ಬರ್ತಡೆಗೆ 10 ವರ್ಷ ಆಗಿತ್ತು ಅವನಿಗೆ. ಹಾಗಾಗಿ 9 ತುಂಬಿ 10 ವರ್ಷಕ್ಕೆ ಬಿದ್ದಿತ್ತಲ್ಲ, ಹಾಗಾಗಿ ಅವ್ನ ಬರ್ತಡೇನ 10ನೇ ವರ್ಷದ ಬರ್ತಡೇ ಅಂದ್ಬಿಟ್ಟು ಗ್ರ್ಯಾಂಡಾಗಿ ಮಾಡಿದ್ವಿ. ನಮ್ಮ ಶಶಾಂಕದು ಇವಾಗ 8 ವರ್ಷ ಅಲ್ವಾ, 7 ತುಂಬಿ 8 ವರ್ಷ ಆಗಿದೆ.
ಈಗ ನಿನಗೂ ಅವನಿಗೂ ಕೂಡ 10 ವರ್ಷ ಆದಮೇಲೆ ಅವನಿಗೂ ಅದೇ ಥರ ಚೆನ್ನಾಗಿ ಮಾಡೋದ ಬರ್ತಡೇನ ಅನ್ನೋದಕ್ಕೋಸ್ಕರ ನಾವು ಸಿಂಪಲ್ಲಾಗೆ ಮಾಡಿದೆ. ಇನ್ನೂ ಸಿಂಪಲ್ಲಾಗಿ ಮಾಡಬೇಕು ಅಂತಲೇ ನಮ್ಮ ಮನೆಯವ್ರ ಹತ್ರ ಹೇಳಿದೆ ನಾನು. ಆದರೆ ನಮ್ಮ ಶಶಾಂಕು ಹೇಳಿದೆ ಅವ್ರ ಅಪ್ಪನ ಹತ್ರ, ಅಪ್ಪ ಸಿದ್ಧಾರ್ಥ ಬರ್ತಡೇನ ಅಷ್ಟು ಚೆನ್ನಾಗಿ, ಅಣ್ಣನ ಬರ್ತಡೇ ಅಷ್ಟು ಚೆನ್ನಾಗಿ ಮಾಡಿದೆ, ನನ್ನ ಬರ್ತಡೇಗೆ ಒಂದು ಬಲೂನು ತಂದಿಲ್ವಲ್ಲಪ್ಪ ಅಂತ ಹೇಳಿದ್ನಂತೆ. ಹಾಗಾಗಿ ಅವ್ರು ಏನು ಮಾಡಿದ್ರು, ನೈಟಲ್ಲೇ ನನಗೆ ಕರ್ಕೊಂಡು ಹೋಗಿರಲಿಲ್ಲ ಅವರು, ನೈಟಲ್ಲೇ ನನ್ನ ತಮ್ಮನ ಜೊತೆ ಹೋಗ್ಬಿಟ್ಟು ಡೆಕೋರೇಷನ್ ಐಟಮ್ಸ್ಗಳನ್ನ ತೊಗೊಬಂದು ಅಲ್ಲಿ ಬಲೂನ್ ಕಟ್ತಾಯಿದ್ದಾರೆ. ನಾನಿಲ್ಲಿ ಅಡುಗೆಗೆ ಏನು ಮಾಡಿದೆ ಅಂದರೆ ಗೀ ರೈಸ್ ಮಾಡಿದೆ, ಅದಾದಮೇಲೆ ವೈಟ್ ರೈಸು ಮತ್ತು ತರಕಾರಿ ಬೇಳೆ ಸಾಂಬಾರು. ನಾವು ಚಿಕನ್ ಮಾಡಿದ್ರೆ ಈಚೆ ಕಡೆನೇ ಮಾಡೋದು, ಹಾಗಾಗಿ ಇಲ್ಲಿ ಚಿಕನ್ ಚಾಪ್ಸ್ ಮಾಡಿ ಸಾಂಬಾರು ಮಾಡಿ ಮೊಟ್ಟೆ ಬೇಯಿಸಿದ್ವಿ. ಯಾಕಪ್ಪ ವೆಜ್ಜು ಮಾಡಿ ಈ ಥರ ನಾನ್ ವೆಜ್ಜು ಮಾಡಿದ್ದಾರೆ ಅಂತ ಹೇಳಿದ್ರೆ, ನಮ್ಮ ಅತ್ತೆ ಮತ್ತು ನಮ್ಮ ಮಮ್ಮಿ ಇಬ್ಬರು ಕೂಡ ಊಟ ಮಾಡಲ್ಲ. ಸೊ ಹಾಗಾಗಿ ನಾವು ಅವ್ರಿಗೆ ಸಪ್ರೇಟ್ ಮಾಡಿ ಒಳಗಡೆ ಅಡುಗೆ ಮನೇಲಿ ಇಟ್ಟಿದ್ದೆ. ಇನ್ನು ನಮ್ಗಳಿಗೆ ಸಪ್ರೇಟ್ ಈಚೆ ಕಡೆ, ನಾವು ಚಿಕನ್ನು ಮಟನ್ ಮಾಡಿದ್ರೆ ನಾವು ಮನೆ ಒಳಗಡೆ ಮಾಡಲ್ಲ, ಇಲ್ಲಿ ಹೊರಗಡೆ ಮಾಡ್ತೀವಿ. ಅಡುಗೆ ಕೆಲಸ ಎಲ್ಲ ಮುಗೀತು, ಮತ್ತು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಕೆಲಸ ಮುಗಿಸಿ ನಮ್ಮ ಪಾಪುಗೆ ರೆಡಿ ಮಾಡೋದ ಅಂತ ಅವನಿಗೆ ರೆಡಿ ಮಾಡ್ತಾಯಿದ್ದೆ. ಅದರಲ್ಲೂ ಅವ್ನ ಫ್ರೆಂಡ್ಸ್ಗಳು ಕೂಗ್ತಾಯಿದ್ರು ಆಟಾಡೋಕ್ಕೆ ಬಾ ಶಶಾಂಕು ಅಂತ. ನಾನು ಇದನ್ನು ರೆಡಿ ಮಾಡಿಸ್ಬಿಟ್ಟು ಇವನ್ನ ರೆಡಿ ಮಾಡಿಸಿ ಕಳಿಸ್ತೀನಿರಪ್ಪ ಅಂತ ಹೇಳಿ ಅವ್ನಿಗೆ ರೆಡಿ ಮಾಡ್ತಾಯಿದ್ದೆ. ಅದರಲ್ಲೂ ಅವನಿಗೆ ಹೇಳಿ ರೆಡಿ ಮಾಡಬೇಕು ಪ್ರತಿಯೊಂದೂ. ಆಯಿತು ಹೋಗುವೆ, ಬಟ್ಟೆ ಕೊಳೆ ಮಾಡ್ಕೋಬೇಡ, ಮತ್ತು ಹಂಗಂತ ಅವನ್ನ ನೈಸ್ ಮಾಡಿ ಅವನಿಗೆ ಬಟ್ಟೆ ಹಾಕ್ಕೊಡ್ತಾಯಿದ್ದೆ. ಅವನು ಫಸ್ಟು ಟೀ ಶರ್ಟ್ ಹಾಕು ಮಮ್ಮಿ ಅಂತ ಹೇಳ್ತಿದ್ದ. ಕೊಡಪ್ಪ ಆಯಿತು ಹಾಕ್ಕೊಡ್ತೀನಿ ಅಂತ ಹೇಳಿ ಅವನಿಗೆ ಅವ್ನ ಡ್ರೆಸ್ ಚೇಂಜ್ ಎಲ್ಲ ಮಾಡಿ ಅವನಿಗೆ ರೆಡಿ ಎಲ್ಲ ಮಾಡ್ತಾಯಿದ್ದೆ. ಅವರು ನಮ್ಮ ಅತ್ತೆ ನನ್ನ ಮಗನ ದೃಷ್ಟಿ ತೆಗಿತವ್ರು ನೋಡಿ. ಅವನಂತೂ ಇನ್ನೂ ರೆಡಿನೇ ಆಗಿಲ್ಲ ನಮ್ಮ ಸಿದ್ಧಾರ್ಥ. ಶಶಾಂಕಿಗೆ ರೆಡಿ ಮಾಡಿದೆ, ಅವರಪ್ಪ ನೋಡಿ ಒಂದು ಮುದ್ದು ಮಗನಿಗೆ ರೆಡಿ ಮಾಡ್ತಾರೆ. ಇವರು ನಿಮ್ಮ ಫ್ರೆಂಡ್ಸ್ಗಳು? ಚಿಟ್ಟೆ ಓಡಿಸ್ಲಾ ಶಶಾಂಕು?
ಯಾರ್ಯಾರು ನನ್ನ ಬರ್ತ್ಡೇಗೆ ವಿಶ್ ಮಾಡಿದ್ರೋ ನನ್ನ ಫ್ರೆಂಡ್ಸು, ಫ್ಯಾಮಿಲಿಯವರು, ಟೀಚರ್ಸು, ನನ್ನ ಸ್ಕೂಲು, ನಮ್ಮ ಮನೆಯವರು ಎಲ್ರಿಗೂ ಥ್ಯಾಂಕ್ಸ್. ನಾವು ಯಾರಿಗೂ ಜಾಸ್ತಿ ಹೇಳಿರಲಿಲ್ಲ, ಹಾಗಾಗಿ ಬರೀ ನಮ್ಮ ಫ್ಯಾಮಿಲಿಯವ್ರು ಮಾತ್ರ. ಮತ್ತು ನಮ್ಮ ಶಶಾಂಕು ಅವ್ನ ಫ್ರೆಂಡ್ಸ್ಗಳು ಬಂದಿದ್ದರು. ಇವರು ನಮ್ಮ ಮಮ್ಮಿ, ನನ್ನ ತಮ್ಮ, ನನ್ನ ಮಕ್ಕಳು. ಇದು ನಮ್ಮ ಶಶಾಂಕು ಫ್ರೆಂಡ್ಸು. ಇವರು ನಮ್ಮ ಫ್ಯಾಮಿಲಿಯವರು. ಇವರು ರಮೇಶ್ ಅಂಕಲು. ಇವರು ನಮ್ಮ ಮೈದಾ ಮತ್ತು ನನ್ನ ಓರ್ಗಿತಿ. ಇವರು ನಮ್ಮ ದೊಡ್ಡತ್ತೆ, ನಮ್ಮ ಚಿಕ್ಕತ್ತೆ. ನೋಡಿದ್ರಲ್ಲ ಬರ್ತ್ಡೇ ವ್ಲಾಗ್ ಹೇಗಿತ್ತು ಅಂತ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.